ಫಸ್ಟ್. ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಿದ್ಯೇಶ್ವರಿ. ಭಾರತದ ಜಲಾಘಾತಕ್ಕೆ ಪಾಕಿಸ್ತಾನ ಪತನಗುಟ್ಟಿದೆ. ಉರಿ ಡ್ಯಾಂನ ನೀರನ್ನ ಝೇಲಂ ನದಿಗೆ ಬಿಟ್ಟಿದ್ರಿಂದ ಪಿಒಕೆಯಲ್ಲಿ ಪ್ರವಾಹ ಸ್ಥಿತಿ ನಿರ್ಮಾಣವಾಗಿದೆ. ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ಮೋದಿ ಉಗ್ರರ ದಾಳಿಯನ್ನ ಖಂಡಿಸಿದ್ರೆ ನೌಕಾ ಸೇನೆಯ ಕ್ಷಿಪಣಿ ಪ್ರಯೋಗಕ್ಕೆ ಪಾಕ್ ಕಂಗಾಲಾಗಿದೆ. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಂ ಮುನೀರ್ ವಿರುದ್ಧವೇ ಪಾಕಿಗಳು ಗರಂ ಆಗಿದ್ದಾರೆ. ನಿಮ್ಮಿಂದಾನೇ ವಿವಿಧ ದೇಶಗಳೊಂದಿಗಿನ ಸಂಬಂಧ ಹಾಳಾಗ್ತಾ ಇದೆ ಅಂತ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ಪರಮಾಣು ಬಾಂಬ್ ಪ್ರದರ್ಶನಕ್ಕಿಟ್ಟಿಲ್ಲ ಅಂತ ಪಾಕಿಸ್ತಾನದ ರೈಲು ಮಂತ್ರಿ ರೈಲ್ ಬಿಟ್ರೆ ಶಾಹಿದ್ ಅಫ್ರೀದಿ ಸಾಕ್ಷಿ ಕೇಳಿದ್ದಾರೆ. ಯುದ್ಧ ಬೇಡವೆಂದ ಸಿಎಂ ಸಿದ್ದರಾಮಯ್ಯ ಪಾಕ್ನಲ್ಲಿ ಸಖತ್ ಫೇಮಸ್ ಆಗಿದ್ದಾರೆ. ಕೇಸರಿ ಕಲೆಗಳು ಸೇರಿ ಎಲ್ಲರಿಂದ ಭಾರೀ ಆಕ್ರೋಶಕ್ಕೆ ಕಾರಣವಾದ ಬೆನ್ನಲ್ಲೇ ಸಿದ್ದರಾಮಯ್ಯ ಯೂ ಟರ್ನ್ ಹೊಡೆದಿದ್ದಾರೆ. ಭಾರತದ ಸಾರ್ವಭೌಮತೆಗೆ ಧಕ್ಕೆಯಾದ್ರೆ ಯುದ್ಧ ಅಂತ ತೇಪೆ ಹಚ್ಚಿದ್ದಾರೆ. ಉಗ್ರ ದಾಳಿ ಬೆನ್ನಲ್ಲೇ ಭಾರತ ಪಾಕಿಸ್ತಾನಕ್ಕೆ ರಫ್ತು ಮಾಡ್ತಾ ಇದ್ದಂತಹ ತರಕಾರಿಗಳನ್ನ ಸ್ಥಗಿತ ಮಾಡಿದ್ದು ಪಾಕ್ ವಿಲವಿಲ ಅಂತ ಇದೆ. ಇತ್ತ ಅಲ್ಲಿಂದ ಬರ್ತಾ ಇದ್ದಂತಹ ಡ್ರೈ ಫ್ರೂಟ್ಸ್ ನಿಂತಿದ್ದು ದರ ಹೆಚ್ಚಾಗಿ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಐಶ್ವರ್ಯ ಗೌಡ ಚಿನ್ನ ವಂಚನೆ ಕೇಸ್ನಲ್ಲಿ ಮತ್ತೆ ವಿನಯ್ ಕುಲಕರ್ಣಿ ಹೆಸರು ತಗಲು ಹಾಕೊಂಡಿದೆ. ಇಡೀ ದಾಳಿ ವೇಳೆ ಇಬ್ಬರ ಖಾಸಗಿ ಫೋಟೋಗಳು ಸೋರಿಕೆಯಾಗಿವೆ. ಕಾಂಗ್ರೆಸ್ ಮುಖಂಡ ತಿಬ್ಬೇಗೌಡರ ಜೊತೆಯೂ ಐಶ್ವರ್ಯ 60 ಕೋಟಿಯ ವಹಿವಾಟನ್ನ ನಡೆಸಿದ್ದು ವಿಚಾರಣೆಗೆ ಕರೆಯುವ ಸಾಧ್ಯತೆ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.